ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮೈಸೂರಿನ ಡೇ 2 ಬ್ಲಾಗ್ ಆಗಿರುತ್ತೆ. ಇವತ್ತು ನಾವು ಮೈಸೂರಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ನೋಡ್ತೀವಿ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ತಿಂಡಿ ಎಲ್ಲ ರೂಮಲ್ಲೇ ಮುಗಿಸ್ಕೊಂಡು ಫಸ್ಟ್ ನಾವು ಹೊರಟಿದ್ದು ಯುವರಾಜ್ ಸಿಲ್ಕ್ ಹೌಸ್ ಅಂತ. ಯುವರಾಜ್ ಸಿಲ್ಕ್ ಹೌಸ್ನ ನಾವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ವಿ. ಸೊ ಹಾಗಾಗಿ ಮೈಸೂರಿಗೆ ಬಂದಿದ್ದೀವಲ್ಲ ಅಂತ ಯುವರಾಜ್ ಸಿಲ್ಕ್ ಹೌಸ್ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ರೂಮ್ ಮಾಡಿದ್ವಲ್ಲ, ಅಲ್ಲಿಗೆ ಹತ್ರನೇ ಇತ್ತು ಸ್ವಲ್ಪ. ಸೊ ಹಾಗಾಗಿ ಬಂದ್ವಿ. ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ತೊಗೊಂಡು ಸ್ವಲ್ಪ ಸ್ಯಾರೀಸ್ ಎಲ್ಲ ತೊಗೊಂಡ್ವಿ. ಕಲೆಕ್ಷನ್ಸ್ ಚೆನ್ನಾಗಿತ್ತು. ತುಂಬ ದೊಡ್ಡ ಶಾಪ್ ಇದು. ಇದೇ ಥರ 3 ಫ್ಲೋರ್ಸ್ ಇದೆ. ಸಖತ್ತಿತ್ತು ಶಾಪು. ನಾವು ಮೇಲೆಲ್ಲ ನೋಡೋಕ್ಕಾಗಲಿಲ್ಲ. ಬರೀ ಗ್ರೌಂಡ್ ಫ್ಲೋರಲ್ಲಿ ಏನೇನು ಬೇಕೋ ತೊಗೊಂಡು ಹೊರಟ್ವಿ, ಲೇಟ್ ಆಗುತ್ತೆ ಅಂತ. ನಾವಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಸುಖವನ ಪಕ್ಷಿಧಾಮಕ್ಕೆ ನಾವು ಹೊರಟಿದ್ದು. ಅಲ್ಲಿ ಪಾರ್ಕಿಂಗ್ ಫುಲ್ಲಾಗಿತ್ತು ಒಳಗಡೆ. ಹಾಗಾಗಿ ನಮಗೆ ಎಂಟ್ರಿ ಬಿಡಲೇ ಇಲ್ಲ ಕಾರ್ ಒಳಗಡೆ ಪಾರ್ಕ್ ಮಾಡೋಕ್ಕೆ. ಕಾರ್ನ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀವಿ. ಸುಖವನದಲ್ಲಿ ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ನಾವು ಇವಾಗ ಹೋಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಏನೇನೋ ರಿನೋವೇಷನ್ ಮಾಡ್ತಿದ್ದಾರೆ. ಆಚೆ ಪಾರ್ಕಿಂಗ್ ಇದೆಯಲ್ಲ, ಅಲ್ಲೇನೇನೋ ಕಟ್ತಿದ್ದಾರೆ ಹೊಸದಾಗಿ. ನಮ್ಮ ಜೊತೆಗೆ ಬಂದಿರೋರು ಅವ್ರು ಸುಖವನ ನೋಡಿರಲಿಲ್ಲ. ಸೊ ಹಾಗಾಗಿ ಮತ್ತೆ ವಿಸಿಟ್ ಮಾಡ್ತಿದ್ದೀವಿ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ಇಲ್ಲಿ ಶುಗರ್ ಕೇನ್ ಕುಡಿಯೋಣ ಅಂತ ಹೇಳಿದ್ರು. ಸುಖವನ ಎಂಟ್ರೆನ್ಸಲ್ಲೇ ಶುಗರ್ ಕೇನ್ ಶಾಪ್ ಓಪನ್ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಆಗಿತ್ತು. ಶುಗರ್ ಕೇನ್ ಇಲ್ಲೇನೋ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ತಗೊಳ್ಳೋಣ ಅಂತ ತಗೊಂಡ್ವಿ. ಕರ್ಕೊಂಡ್ಬಂದ್ಬಿಟ್ಟಿನಿ ಅಷ್ಟೇ. ಪೇಪರ್ ಬೇಕಾ? ಪೇಪರ್ ಬೇಡ. ಮಸಾಲ ಯಾವುದು ಬೇಡ, ಅಷ್ಟೇ. ಸಾಲ್ಟು ಹಾಕಿ, ಸಾಲ್ಟ್ ಒಂಚೂರು ಸ್ವಲ್ಪ. ಹಾಂ ಬಸ್ ಅಷ್ಟೇ. ಅಷ್ಟೇ. ಒಂದು ಕೈಯಲ್ಲಿ ಎತ್ಕೊಂಡು ತಗೊಳ್ಳಿ ಸರ್. ಆ ಕಡೆ ನಿಧಾನ ಕುಡ್ರಿ. ಒಂದು 4 ಸ್ಟ್ರಾ ಕೊಟ್ಬಿಡಿ ಸರ್. ಅಮ್ಮ ನಿಂಗೆ ಏನು ಬೇಕಮ್ಮ? ಸ್ಟ್ರಾ ಇದೆಯಾ? ಸ್ಟ್ರಾ ಇಲ್ಲ ಸರ್, ಹಂಗೆ ಕೊಡಿ. ಜ್ಯೂಸ್ ಎಲ್ಲ ಕುಡ್ಕೊಂಡು ಒಳಗೆ ಎಂಟ್ರಿ ಆಗೋಣ ಅಂತ ಒಳಗೆ ಹೋಗ್ತಿದ್ದೀವಿ. ನಮ್ಮ ಪಾಪುಗೆ ಟಯರ್ಡ್ ಆಗಿತ್ತೇನೋ, ಹಾಗಾಗಿ ಬಿಸಿಲು ಬೇರೆ ಇತ್ತಲ್ಲ, ಮಲ್ಕೊಂಬಿಟ್ಟಿದ್ದ. ಇಲ್ಲಿ ಒಳಗಡೆ ಕೂಡ ರಿನೋವೇಷನ್ ನಡೀತಿದೆ. ಏನೇನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಆ ಫೆದರ್ ಇದೆಯಲ್ಲ, ಅದು ಫೋಟೋ ಇಟ್ಕೊಳ್ಳೋದು ಅದೆಲ್ಲ ಬೇರೆ ಕಡೆ ಇತ್ತು, ತಂದು ಆ ಕಡೆ ಇಟ್ಟಿದ್ದಾರೆ. ಇಲ್ಲಿ ಒಳಗಡೆನೂ ಫುಲ್ ರಿನೋವೇಷನ್ ನಡೀತಿದೆ. ಫುಲ್ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಇರೋ ಪಕ್ಷಿಗಳನ್ನೆಲ್ಲ ಒಳಗಡೆ ಕೇಜಲ್ಲಿ ಹಾಕಿದ್ದಾರೆ. ಅಲ್ಲೇ ಒಳಗಡೆ ಹೋದರೆ ಮೊಬೈಲ್ ಫೋನು ಅಲೋ ಇಲ್ಲ. ಫೋಟೋಸ್ ವಿಡಿಯೋಸ್ ಏನೂ ಮಾಡ್ಕೊಳ್ಳೋಂಗಿಲ್ಲ. ಅಲ್ಲಿ ಯಾರೂ ನೋಡೋರು ಇರಲಿಲ್ಲ. ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಡಲ್ಲ, ಯಾರೂ ನೋಡ್ತಿಲ್ವಲ್ಲ ಅಂತ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ಒಂದು ಪಕ್ಷಿಗಳೆಲ್ಲ ಬಂದು ಮೈ ಮೇಲೆ ಬರುತ್ತಲ್ಲ, ಅದು ಫೋಟೋ ಒಂದು ತೆಗೆಸ್ಕೊಂಡ್ವಿ. ಆ ಫೋಟೋ ಒಂದು ತೆಗೆಸ್ಕೊಳ್ಳೋಕ್ಕೆ 300 ರುಪೀಸು. ಅದು ಚಿಕ್ಕ ಪಕ್ಷಿ ಜೊತೆ. ದೊಡ್ಡ ಪಕ್ಷಿ ಜೊತೆ ತೊಗೋಬೇಕು ಅಂದರೆ ಇನ್ನೂ ಕಾಸ್ಟ್ಲಿ.
ಸುಖವನ್ನ ನೋಡಿಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಮೈಸೂರು ಪ್ಯಾಲೇಸ್ಗೆ. ಮೈಸೂರಿಗೆ ಬಂದಾಗೆಲ್ಲ ಪ್ಯಾಲೇಸ್ ನೋಡೋಕ್ಕೆ ಬಂದರೂ ಬೇಜಾರಾಗಲ್ಲ. ಪ್ಯಾಲೇಸ್ ನೋಡೋಕ್ಕೆ ಒಂಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ ಯಾವಾಗ. ನಾವು ಬಂದಿದ್ದು ಸಂಡೇ ಅಲ್ವಾ, ಫುಲ್ ರಶ್ ಇತ್ತು. ಎಂಟ್ರಿ ಆಗೋಕ್ಕೇ ಸಖತ್ ಕ್ಯೂ ಸಿಸ್ಟಮ್ ಇತ್ತು ಟಿಕೆಟ್ ತೊಗೊಳೋದಕ್ಕೆ. ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಎಂಟ್ರಿ ಆದ್ವಿ. ಆ್ಯಕ್ಚುಲಿ ನಮ್ಮ ಸಂಡೇ ಪ್ಲ್ಯಾನ್ ಇದ್ದಿದ್ದು ಊಟಿ ಅಥವಾ ಮಡಿಕೇರಿಗೆ ಹೋಗೋಣ ಅಂತ. ನಮ್ಮ ಕಾರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೆಡ್ಲೈಟು, ಹಾಗಾಗಿ ಹೋಗಲಿಲ್ಲ. ಇನ್ನು ವಾಪಸ್ ಬರೋದಕ್ಕೆ ಕಷ್ಟ ಆಗುತ್ತೆ ನೈಟ್ ಆಗೋದ್ರೆ ಅಂತ ಘಾಟ್ ಸೆಕ್ಷನಲ್ಲೆಲ್ಲ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಮೈಸೂರಲ್ಲೇ ಉಳ್ಕೊಂಡು ಮಿಕ್ಕಿದ ಜಾಗ ಎಲ್ಲ ಕವರ್ ಮಾಡೋಣ ಅಂತ ಇಲ್ಲೇ ಉಳ್ಕೊಂಡ್ವಿ. ನಾವು ಪ್ಯಾಲೇಸ್ಗೆ ಎಂಟ್ರಿ ಆದಾಗ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿತ್ತು. ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಅಲ್ಲಿ ಜನಗಳೆಲ್ಲ ಓಡೋಗ್ತಿದ್ರು. ಇನ್ನು ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಳಗೆ ಎಂಟ್ರಿ ಆದ್ವಿ. ಈ ಪೇಂಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದರಲ್ಲೂ ಈ ಮಕ್ಕಳದ್ದು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಆವಾಗಿನ ಕಾಲದ ಇನ್ವಿಟೇಷನ್ಸ್ ಅಂತೆ. ಏನಾದರೂ ಕರೆಯೋದಿದ್ರೆ ಅಥವಾ ಏನಾದರೂ ಸಂದೇಶ ಕಳಿಸೋದು ಆ ಥರ ಎಲ್ಲ ಇದ್ದರೆ ನೋಡಿ, ಇನ್ವಿಟೇಷನ್ಸ್ ಎಲ್ಲ ಈ ಥರ ಇದೆ. ಪ್ಯಾಲೇಸ್ ಫುಲ್ ಎಲ್ಲ ನೋಡೋಷ್ಟರಲ್ಲಿ 3 o'clock ಆಯಿತು. ಹೊಟ್ಟೆ ತುಂಬ ಹಸಿತಿತ್ತು. ಪಾಪನೂ ಹಸ್ಕೊಂಡಿದ್ದಾನೆ ಅಂತ ಪ್ಯಾಲೇಸಿಂದ ಆಚೆ ಬಂದ ತಕ್ಷಣ ಫಸ್ಟ್ ನಾವು ಮೈಸೂರಲ್ಲೇ
ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಬಲಮುರಿ ಫಾಲ್ಸ್ಗೆ. ಇನ್ನೇನು ಆನ್ ದ ವೇ ನಾವು ಬೆಂಗಳೂರಿಗೆ ವಾಪಸ್ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಬಲಮುರಿ ಫಾಲ್ಸ್ ನೋಡಿಕೊಂಡು ಒಂದು ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ನಾವು ಬರೋ ಅಷ್ಟರಲ್ಲೇ 4:30 ಆಗಿತ್ತು. ಕ್ಲೈಮೇಟ್ ಫುಲ್ ಚೇಂಜ್ ಆಗಿತ್ತು. ನೀರಲ್ಲಿ ಇಳಿಯೋಕ್ಕೆ ಮನಸ್ಸು ಬರಲಿಲ್ಲ, ಚಳಿ ಆಗ್ತಿತ್ತು. ನಾವು ನೀರಲ್ಲಿ ಆಟ ಆಡಲೇ ಇಲ್ಲ. ಒಬ್ರು ಇಳಿಯಲ್ಲ ಅಂತ ಇನ್ನೊಬ್ರು ಇಳಿಯಲ್ಲ ಅಂದರು, ಇನ್ನೊಬ್ರು ಇಳಿಯಲ್ಲ ಅಂತ ಇನ್ನೊಬ್ರು ಇಳಿಯಲ್ಲ ಅಂದರು. ಎಲ್ಲರೂ ಒಟ್ಟಿಗೆ ಆಟ ಆಡೋಣ ಅಂತ ನೀರಲ್ಲಿ ಆಟ ಆಡೋಕ್ಕೆ ಹೋಗಲಿಲ್ಲ. ಸರಿ ಬೋಟಿಂಗ್ ಆದರೂ ಹೋಗಿ ಬರೋಣ ಅಂತ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ತೆಪ್ಪದಲ್ಲಿ ಹೋಗೋದಕ್ಕೆ ನನಗೆ ಸ್ವಲ್ಪ ಭಯ, ಆದರೆ ನಮ್ಮ ಪಾಪನೂ ಇನ್ನೂ ಭಯ ಬೀಳ್ತಿದ್ದ. ಅದಕ್ಕೆ ಮೊಬೈಲಲ್ಲಿ ವೀಲ್ಸ್ ಆನ್ ದ ಬಸ್ ರೈಮ್ಸ್ ಹಾಕಿ ಕೊಟ್ಬಿಟ್ಟಿದ್ವಿ ಅವನ ಹತ್ರ. ಹಿಂಗೆ ತೆಪ್ಪ ನಡೆಸ್ತಿದ್ದವರೇ ಅಲ್ಲಿ ಮುಂದೆ ಹೋಗಿ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು, ನಾನೇ ಒಂದು 4 ಫೋಟೋಸು ಮತ್ತು 2 ವೀಡಿಯೋ ಮಾಡಿಕೊಡ್ತೀನಿ, ಎಕ್ಸ್ಟ್ರಾ 100 ರೂಪೀಸ್ ಕೊಡಿ ಅಂದರು. ಸರಿ ಇನ್ನೇನು ಅಂತ ಒಂದು ವೀಡಿಯೋ ಮತ್ತು ಒಂದು 4 ಥರ ಫೋಟೋಸ್ ಎಲ್ಲ ತಕ್ಕೊಟ್ರು ಅವರೇ. ಇನ್ನು ನಾವು ಬೋಟಿಂಗೆಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಸೂರ್ಯ ಮುಳುಗ್ತಾ ಬಂದ. ಸರಿ ಫಿಶ್ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಫಿಶ್ ತಿನ್ಕೊಂಡು ಕಾಫಿ ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಡೋಷ್ಟರಲ್ಲಿ ಕತ್ಲಾಗ್ತಾ ಬಂತು. ಇನ್ನು ಡೈರೆಕ್ಟ್ ಬೆಂಗಳೂರಿಗೆ ಅಲ್ವಾ ಅಂತ ನಿಧಾನಕ್ಕೆ ಹೊರಟ್ವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮರಿದಿರ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.